ಇದ್ರಲ್ಲ ಹಾಂ ಸರ್. ಗಾಡಿ ಸೇಲಿ ಕಳಿಸಿರಲ್ಲ ಯಾವುದದು ಬೊಲರೋ ಪಿಕಪ್ಪಾ? ಹಾಂ ಬೊಲೋರೋ ಪಿಕಪ್ ಇದೆ ಸರ್, ಮ್ಯಾಕ್ಸಿ ಟ್ರಕ್ ಪ್ಲಸ್ ಇದೆ ಸರ್. ಮ್ಯಾಕ್ಸಿ ಟ್ರಕ್ ಪ್ಲಸ್ಸಾ? ಹಾಂ ಸರ್. ಓಕೆ, ಯಾವುದು ಮಾಡಲು ಸರ್ ಅದು? ಸರ್ ಇದು 14-15 ಸರ್. 2014 ಮಾಡಲು 15 ರಿಜಿಸ್ಟ್ರೇಷನ್ನು. ಹಾಂ ಸರ್. ಓನರ್ ಎಷ್ಟಾಗಿದೆ ಸರ್? ಹಲೋ ಹಲೋ ಸರ್. ಓನರ್ ಎಷ್ಟು ಜನ ಇದ್ದಾರೆ ಸರ್? ಸರ್ 4 ಆಗಿದೆ ಸರ್, ಇವ್ನು ತೊಗೊಳೋರು 15 ಸರ್. ಓಕೆ, ಕಿಲೋಮೀಟ್ರ್ ಎಷ್ಟು ಹೊಡಿದೆ? ಕಿಲೋಮೀಟ್ರು ಸರ 2,72,000 ಆಗಿದೆ ಸರ್. ಓಕೆ, ಗಾಡಿದು ಎಫ್ ಸಿ ಇನ್ಸೂರೆನ್ಸು ಎಲ್ಲ ಎಲ್ಲ ಮಟ್ಟ ಇದ್ದಾವೆ? ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಕ್ಲಿಯರ್ ಇದೆ ಸರ್. ಎಲ್ಲ ರನ್ನಿಂಗ್ ಇದಾವಾ? ಹಾಂ ರನ್ನಿಂಗ್ ಇದೆ ಸರ್. ಓಕೆ, ಮುಂದೆ ಹಿಂದೆ ಟೈರ್ ಪರ್ಸೆಂಟೇಜ್ ಎಲ್ಲ ಹೆಂಗಿರ್ಬೋದು? ಸರ್ ಟೈರ್ ಮುಂದಿನ ಹೊಸ ಹಾಕಿದ್ದೀನಿ ಸರ್, ಮೊನ್ನೆ ಹೊಸ ಹಾಕಿದ್ದೀನಿ, ಒಂದು 2-3 ತಿಂಗಳು ಹಾಕಿದ್ದೀನಿ ಸರ್. ಹಾಂ. ಹಿಂದಿನ ಒಂದು ಸ್ವಲ್ಪ ಇದಾವೆ ಸರ್. ಓಕೆ, ಸ್ಟೆಪ್ನಿ ಐತಾ? 80% ಅದಾವೆ ಸರ್, ಮ್ಯಾಕ್ಸ್ ಸ್ಟೆಪ್ನಿ ಬಿ ಐತೆ ಸರ್. ಓಕೆ, ಗಾಡಿ ಎಲ್ಲ ಒರಿಜಿನಲ್ ಪೇಂಟಿಂಗ್ ಇದೆಯಾ ಅಥವಾ ಏನಾದರೂ ರೀಪೇಂಟು ಟಿಂಕರಿಂಗ್ ಕೆಲಸ ಏನಾದರೂ ಇದೆಯಾ? ಏನೂ ಇಲ್ಲ ಸರ್, ಎಲ್ಲ ಒರಿಜಿನಲ್ ಪೇಂಟಿಂಗ್ ಇದೆ ಸರ್. ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆ. ಟಿಂಕರಿಂಗ್ ಕೆಲಸ ಯಾವ್ದಾದ್ರು ಇದೆಯಾ? ಯಾವುದೂ ಇಲ್ಲ ಸರ್. ತುಟ್ಟಿ ಎಲ್ಲ ಚೆನ್ನಾಗಿದೆ ಒಳಗಡೆ? ಹಾಂ ಎಲ್ಲ ಚೆನ್ನಾಗಿದೆ ಸರ್. ಓಕೆ, ಗಾಡಿ ಎಲ್ಲ ಈಗ ರನ್ನಿಂಗ್ ಕಂಡೀಷನ್ ಆಗಿದೆಯಾ? ಹಾಂ ಕಂಡೀಷನ್ ಇದೆ ಸರ್, ರನ್ನಿಂಗ್ ಇದೆ ಸರ್. ಇದ್ರೊಳಗೆ ಆಂಪ್ಲಿಫೈರ್ ಇದೆ ಸರ್, ಹ್ಞೂ ಉಪ್ಪರ್ ಐತೆ ರೀ, ಸನ್ಮೈಕ್ ಎಲ್ಲ ಸಟ್ ಐತೆ ಸರ್. ಹ್ಞೂ ಅಂದರೆ ಗಾಡಿ ತೊಗೊಳೋರ್ಗೆ ಏನು ಖರ್ಚಿಲ್ವಾ? ಏನು ಸರ್? ಗಾಡಿ ತೊಗೊಳೋರ್ಗೆ ಏನಾದರೂ ಖರ್ಚು ಗಾಡಿದು? ಏನೇನು ಖರ್ಚಿಲ್ಲ ಸರ್, ಎಲ್ಲ ಹಾಕ್ಸಿದೀವಿ ಸರ್ ಈಗ. ಆರಾಮಾಗಿ ಈಗ ಡೀಸೆಲ್ ಹಾಕ್ಸ್ಕೊಂಡು ಓಡಿಸ್ಕೊಬೋದು. ಗಾಡಿ ಮೇಲೆ ಫೈನಾನ್ಸು ಆ ಥರ ಏನಾದರೂ ಇದೆಯಾ? ಏನೂ ಇಲ್ಲ ಸರ್, ಏನು ಲೋನ್ ಇಲ್ಲ, ಏನೂ ಇಲ್ಲ ಸರ್, ಎಲ್ಲ ಕ್ಯಾಶ್ ಆನ್ ಡೆಲಿವರಿ ಸರ್. ಎಲ್ಲಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಇದಾವೆ ನಿಮ್ಮ ಕಡೆ? ಹಾಂ ಡಾಕ್ಯುಮೆಂಟ್ಸ್ ಇದೆ ಸರ್. ಓಕೆ, ಎಲ್ಲಿ ಸರ್ ಅದು ಗಾಡಿದು? ಸರ್ ಚಿಕ್ಕೋಡಿ ಸರ್. ಚಿಕ್ಕೋಡಿ ಅಂದರೆ ಬೆಳಗಾಂ ಡಿಸ್ಟಿಕಾ? ಹಾಂ ಬೆಳಗಾಂ ಡಿಸ್ಟ್ರಿಕ್ಟ್ ಚಿಕ್ಕೋಡಿ ಸರ್. ಚಿಕ್ಕೋಡಿ ಅಲ್ಲೇನಾ? ಹಾಂ ಅಲ್ಲೇ ಸರ್, ಚಿಕ್ಕೋಡಿಯಿಂದ ಒಂದು 15 ಕಿಲೋಮೀಟ್ರ್ ಸರ್, ಜೋಡ್ಕುಳಿ ಅಂತ ರೀ. ಓಕೆ, ಚಿಕ್ಕೋಡಿಯಿಂದನೂ ಇನ್ನು ಮುಂದೆ 15 ಕಿಲೋಮೀಟ್ರ್ ಆಗುತ್ತೆ. ಹಾಂ ಸರ್. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ಗಾಡಿ 5:20 ಹೇಳ್ತೀವಿ ಸರ್, 5:20 ಹೇಳ್ತೀವಿ ಸರ್, ಏನಾರ ಕಮ್ಮಿ ಆದ್ರೆ ಬಂದು ಕೊಡ್ತೀನಿ. 5:20 ಅಂದರೆ ಭಾಳ ಜಾಸ್ತಿ ಐತಲ್ಲ ಸರ್, ಇದು ಮ್ಯಾಕ್ಸಿ ಟ್ರಕ್ ಅಲ್ವಾ? ಮ್ಯಾಕ್ಸಿ ಟ್ರಕ್ ಐತೆ ಸರ್, ಆದರೆ ಎಲ್ಲ ಸನ್ಮಾಕ್ ಗಿನ್ಮಾಕ್ ಎಲ್ಲ ಸಟ್ ಐತೆ ಸರ್. 35 ಸರ್ ಟೇಪ್ ಐತೆ ಸರ್ ಒಳಗೆ. ಅಲ್ಲ ಇರಲಿ, ಬಟ್ ಏನಂದರೆ ನೀವು ಮಾರ್ಕೆಟ್ ರೇಟ್ಗಿಂತ ಜಾಸ್ತಿ ಹೇಳ್ತಿದ್ರಿ, ಹಂಗಾಗಿ ಹೇಳ್ತಿರೋದು. ಯಾಕಂದರೆ ಇದು ಅದರಲ್ಲೂ 2014 ಮಾಡಲು, ಹೆಚ್ಚು ಕಮ್ಮಿ 11 ವರ್ಷ ಆಗೋಯ್ತು. ಹಾಂ ಸರ್. ಅಲ್ವಾ? ಈ 11 ವರ್ಷದ ಗಾಡಿಗೆ ನೀವು ಅಷ್ಟೊಂದು ರೇಟ್ ಹೇಳಿದ್ರೆ ಗಾಡಿ ಸೇಲ್ ಆಗಲ್ಲ. ಒಂದು ಸ್ವಲ್ಪ ಆದಷ್ಟು ಕಡಿಮೆ ಮಾಡಿದರೆ ಬೇಗ ಸೇಲ್ ಆಗುತ್ತೆ. ನಾನು 490 ಹೇಳ್ತೀನಿ ಸರ್, ಅದ್ರಾಗ ಏನಾರು ಕಮ್ಮಿ ಮಾಡಕ್ಕೆ ಬರ್ತದೆ ತೋರಿಸಿ ಸರ್. ನೋಡಿ ಇನ್ನೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ, ಯಾಕಂದರೆ ಹಳೆ ಗಾಡಿಗೆ ಅಷ್ಟೊಂದು ಡಿಮ್ಯಾಂಡ್ ಇರಲ್ಲ. ಹಾಂ ಸರ್. ಹಂಗಾಗಿ ನೋಡಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಸೇಲ್ ಮಾಡಂಗಿದ್ರೆ ಮಾಡಿ, ಓಕೆನಾ? ಓಕೆ ಸರ್, ಓಕೆ ಸರ್. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹಾಂ ಇದೆ ನಂಬರ್ ಸರ್. ಸರಿ ಸರ್, ಆಯ್ತು. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟಾಗಿ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ಈಗ ಸ್ಕ್ರೀನ್ ಕಾಣಿಸಿಲ್ಲ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸ್ ಕಳಿಸಿ. ಈ ನಂಬರ್ ಯಾರೂ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ನಿಮ್ಮ ಗಾಡಿ ಓನರ್ ನಂಬರು ವಿಡಿಯೋ ಕೆಳಗಡೆ ಇರುತ್ತೆ, ಡೈರೆಕ್ಟ್ ಅವ್ರಿಗೆ ಮಾಡ್ಕೊಳ್ಳಿ. ಈ ನಂಬರಿಗೆ ಮಾತ್ರ ಗಾಡಿ ಸೇಲ್ಗಿದ್ರೆ ಮಾತ್ರ ಫೋಟೋಸ್ ಕಳಿಸಿ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ